Hi, I'm Kaviraj from scoringtarget.com. In today's session, we are going to discuss Achievement Test 1, Formative Assessment 1, Model 2 for 10th Standard Students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ FA ಪ್ರಶ್ನೆ ಪತ್ರಿಕೆಯ ಎರಡನೇ ಮಾದರಿಯನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಮಾಡೆಲ್ 1 ಸಾಲ್ವ್ ಮಾಡಿದ್ವಿ. ಅವುಗಳನ್ನು ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಸೊ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಜೊತೆಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಈ ಒಂದು FA 2ನ ಪ್ರಶ್ನೆ ಪತ್ರಿಕೆ ಜೊತೆಗೆ ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇದು ಕೇವಲ FA ಟೆಸ್ಟ್ಗೆ ಅಷ್ಟೇ ಅಲ್ಲದೆ ನಿಮ್ಮ ಶಾಲೆಯಲ್ಲಿ ತೆಗೆದುಕೊಳ್ತಕ್ಕಂಥ ಓಪನ್ ಬುಕ್ ಟೆಸ್ಟ್ ಆಗಿರ್ಬೋದು, SA 1 ಆಗಿರ್ಬೋದು, SA 2 ಎಕ್ಸಾಮ್ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು, ಸೀರೀಸ್ ಎಕ್ಸಾಮ್ ಆಗಿರ್ಬೋದು, ಸೊ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 10th, ಮಾರ್ಕ್ಸ್ 20, ಟೈಮ್ 45 minutes. ಮೇನ್ ಕ್ವೆಶನ್ ನಂಬರ್ 1ಅಲ್ಲಿ ಡೂ ಆ್ಯಸ್ ಎ ಡೈರೆಕ್ಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, 2 ಪ್ರಶ್ನೆಗಳು 1 ಅಂಕದ್ದು, ಒಟ್ಟಾರೆ 2 ಅಂಕ. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್. ಇಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ಸ್ಟೇಟ್ಮೆಂಟ್ನ ಕ್ವೆಶನ್ ಟ್ಯಾಗ್ ಯಾವುದು ಅಂತ ನಿಮ್ಗೆ ಕೇಳ್ತಾ ಇದ್ದಾರೆ. ಯು ಹ್ಯಾವಂಟ್ ಸೀನ್ ದಿಸ್ ಫಿಲ್ಮ್ ಅಂತ ಪ್ರಶ್ನೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ನಾವೀಗ ಕ್ವೆಶನ್ ಟ್ಯಾಗ್ ಯಾವುದಾಗುತ್ತೆ? ಎ ಹ್ಯಾವಂಟ್ ಯು, ಬಿ ವೇರ್ ಯು, ಸಿ ವೇರಂಟ್ ಯು, ಡಿ ಹ್ಯಾವ್ ಯು. ಸೊ ಈ ಕೊಟ್ಟಂಥ ಸೆಂಟೆನ್ಸ್ ಏನಿದೆ, ಯು ಹ್ಯಾವಂಟ್ ನೆಗೆಟಿವ್ ಅಲ್ಲಿದೆ. ಸೊ ನಮ್ಮ ಕ್ವೆಶನ್ ಟ್ಯಾಗಲ್ಲಿ ಪಾಸಿಟಿವ್ ಇರಬೇಕು. ಪಾಸಿಟಿವ್ ಇದ್ದಂಥದ್ದು ಯಾವುದು? ಹ್ಯಾವ್ ಯು. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಅದೇ ಥರ ಎರಡನೇ ಪ್ರಶ್ನೆ ಏನಿದೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಅಂದರೆ ಇಲ್ಲಿ ಒಂದು ಕೆಳಗೆ ನಿಮ್ಗೊಂದು ಡೈಲಾಗನ್ನು ಕೊಟ್ಟಿರ್ತಾರೆ, ಆ ಡೈಲಾಗನ್ನು ಓದ್ಕೊಂಡು ಅಲ್ಲಿ ನಾವು ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಈ ಬಿಟ್ಟ ಸ್ಥಳದಲ್ಲಿ ನಾವು ಏನು ತುಂಬಬೇಕಂದ್ರೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ ಇದು. ಸೊ ಡೈಲಾಗ್ ಏನಿದೆ ಅಂತ ನೋಡ್ಕೊಳ್ಳೋಣ. ರವಿ ಕೇಳ್ತಾನೆ, ಡಿಡ್ ಯು ಫಿನಿಶ್ ದ ಪ್ರಾಜೆಕ್ಟ್ ಆನ್ ಟೈಮ್? ಸರಿಯಾದ ಟೈಮಲ್ಲಿ ನೀನು ಪ್ರಾಜೆಕ್ಟ್ ವರ್ಕನ್ನು ಕಂಪ್ಲೀಟ್ ಮಾಡಿದ್ದೀಯಾ ಅಂತ ರವಿ ಕೇಳ್ತಾನೆ. ಅದಕ್ಕೆ ಶ್ಯಾಮ್ ಹೇಳ್ತಾನೆ, ನೋ ಐ ಕುಡಂಟ್. ಇಲ್ಲ, ನನಗೆ ಅದು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಐ ವಾಸ್ ಬ್ಯುಸಿ ವಿತ್ ಸಮ್ ಅದರ್ ವರ್ಕ್. ಯಾಕಂದರೆ ನಾನು ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಅದಕ್ಕೆ ರವಿ ಏನು ಹೇಳ್ತಾನೆ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಯು ವಿತ್ ಇಟ್. ಒಂದು ವೇಳೆ ನೀವು ಮುಂಚೆ ನನಗೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿದರೆ ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ ಅಂತ. ಅದಕ್ಕೆ ಶ್ಯಾಮ್ ಹೇಳ್ತಾನೆ, ಐ ವಿಲ್ ರಿಮೆಂಬರ್ ದ್ಯಾಟ್ ನೆಕ್ಸ್ಟ್ ಟೈಮ್. ನೋಡೋಣ, ನೆಕ್ಸ್ಟ್ ಟೈಮ್ ಹೆಲ್ಪ್ ಬೇಕಾದಾಗ ನಾನು ಕೇಳ್ತೀನಿ ಅಂತ. ಸೊ ಇಲ್ಲಿ ನಾವೀಗ ಬಿಟ್ಟ ಸ್ಥಳದಲ್ಲಿ ಏನು ತುಂಬಬೇಕು? ಇಫ್ ಕ್ಲಾಸನ್ನು ತುಂಬಬೇಕು. ಎ ವಿಲ್ ಹೆಲ್ಪ್, ಬಿ ವುಡ್ ಹೆಲ್ಪ್, ಸಿ ವುಡ್ ಹ್ಯಾವ್ ಹೆಲ್ಪ್ಡ್, ಡಿ ವಿಲ್ ಹ್ಯಾವ್ ಹೆಲ್ಪ್ಡ್. ಸೊ ಈ ಕೊಟ್ಟಂಥ ಒಂದು ಇಫ್ ಕ್ಲಾಸ್ ಸೆಂಟೆನ್ಸ್ ಏನಿದೆ ಥರ್ಡ್ ಕಂಡೀಷನಲ್ಲಿದೆ, ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಇದೆ. ಹೀಗಾಗಿ ನಾವಿಲ್ಲಿ ಆನ್ಸರ್ ಸಿಯನ್ನು ಸರಿಯಾದ ಉತ್ತರ ಅಂತ ಹೇಳ್ತೀವಿ, ವುಡ್ ಹ್ಯಾವ್ ಹೆಲ್ಪ್ಡ್. ಸೊ ನಾವು ಕೀ ಆನ್ಸರ್ ಚೆಕ್ ಮಾಡ್ಕೊಂಬರೋಣ, ಸರಿಯಾಗಿದ್ದೀರಿ ಅಂತ ನೋಡಿ. ಮೊದಲನೇ ಪ್ರಶ್ನೆ ಉತ್ತರ ಹ್ಯಾವ್ ಯು, ಎರಡನೇ ಪ್ರಶ್ನೆ ಉತ್ತರ ವುಡ್ ಹ್ಯಾವ್ ಹೆಲ್ಪ್ಡ್. ಓಕೆ, ನಾವೀಗ ಮೇನ್ ಕ್ವೆಶನ್ ನಂಬರ್ 2 ಹೋಗೋಣ. ಡೂ ಆ್ಯಸ್ ಎ ಡೈರೆಕ್ಟೆಡ್. ಇದು ಕೂಡ 2 ಪ್ರಶ್ನೆಗಳಿವೆ, 1 ಅಂಕದ್ದು, ಒಟ್ಟಾರೆ 2 ಅಂಕ. ಮೂರನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಈ ಕೊಟ್ಟಂಥ ಪದಗಳಲ್ಲಿ 1 syllable ಇದ್ದಂಥ ಪದ ಯಾವುದು ಅಂತ. 1 syllable. ಸ್ಟ್ರಾಂಗ್, ಕ್ಯಾಪಿಟಲ್, ಪರ್ಫೆಕ್ಟ್, ಆರ್ಡಿನರಿ. ಸೊ ನೀವು ಸರಿಯಾದ ಉತ್ತರ ಯಾವುದು? ಸ್ಟ್ರಾಂಗನ್ನು ನಾವು 1 syllable ಅಂತ ಹೇಳ್ತೀವಿ. ಸೊ ನಾವು ಕೀ ಆನ್ಸರ್ ನೋಡ್ಕೊಂಬರೋಣ, ಸ್ಟ್ರಾಂಗ್ ಅಂತ ಇದೆ. ಓಕೆ, ನೆಕ್ಸ್ಟ್ ಈಗ 4ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಈ ಕಾಲಮ್ ಎಯಲ್ಲಿ ಒಂದು ಪದ ಕೊಟ್ಟಿರ್ತಾರೆ, ಆ ಕಾಲಮ್ ಬಿಯಲ್ಲಿ 4 ಪದಗಳಲ್ಲಿ ಈ ಯಾವುದು ಮ್ಯಾಚ್ ಆಗುತ್ತೆ ಈ ಮೇಕನ ವರ್ಡ್ಗೆ ಅಂತ ನೋಡಬೇಕು. ಎ ಮೇಕ್ ಇದೆ, ಬಿದಲ್ಲಿ ಏನಿದೆ ಲಾಸ್ಟ್, ಸ್ಟಾರ್ಟೆಡ್, ಪ್ರಾಫಿಟ್, ಸಿ. ಸೊ ಈ ಮೇಕ್ ಅಂತಕ್ಕಂಥ ವರ್ಡ್ಗೆ ಕೋಲೊಕೇಟ್ ಆಗ್ತಕ್ಕಂಥ ಪದ ಯಾವುದಂದರೆ ಪ್ರಾಫಿಟ್, ಮೇಕ್ ಪ್ರಾಫಿಟ್. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 3 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 2-3 sentences ಈಚ್. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ನಮಗೆ 2 ಅಂಕದಲ್ಲಿ ಉತ್ತರ ಕೊಡಿ ಅಂತ ಇದೆ. 2-3 ವಾಕ್ಯದಲ್ಲಿ ಬರೀಬೇಕು, 2 ಅಂಕದ ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ? ಹೌ ಡಿಡ್ ದ ಪೊಲೀಸ್ ಮ್ಯಾನ್ ಹೆಲ್ಪ್ ದಿ ಟೀಚರ್ಸ್ ಫ್ಯಾಮಿಲಿ.
ಇದು ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ದಿಂದ ಈ ಒಂದು ಪ್ರಶ್ನೆ. ಪೊಲೀಸ್ ಶಿಕ್ಷಕರ ಒಂದು ಕುಟುಂಬಕ್ಕೆ ಯಾವ ಥರ ಸಹಾಯ ಮಾಡಿದ್ರು ಅಂತ ಪ್ರಶ್ನೆ. ಸೊ ಲುಕ್ ಎಟ್ ದ ಆನ್ಸರ್. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ಬ್ರಿಟಿಷ್ ಆಫೀಸರ್ ರೇಡ್. ಸೊ ಈ ಸಬ್ ಇನ್ಸ್ಪೆಕ್ಟರ್ ಯಾರಿದ್ರು? ಪಾಟೀಲ್ ಇದ್ರು. ಪಾಟೀಲ್ ಅವ್ರು ಏನು ಮಾಡ್ತಾರೆ, ಆ ಶಿಕ್ಷಕರ ಮಗ ಮೋಹನ್ ಇರ್ತಾನಲ್ಲ ಅವ್ರ ಮನೆಗೆ ಬಂದು ಏನು ಮಾಡ್ತಾರೆ, ಬ್ರಿಟಿಷ್ ಆಫೀಸರ್ ಇವತ್ತು ನಿಮ್ಮ ಮನೆಗೆ ರೇಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಎಚ್ಚರಿಕೆಯ ಸೂಚನೆಯನ್ನು ಕೊಡಕ್ಕೆ ಬರ್ತಾರೆ. ಆ್ಯಂಡ್ ಟು ಆಸ್ಕ್ ಸೈಕ್ಲೋ ಸ್ಟೈಲಿಂಗ್ ಮಷಿನ್, ಜೊತೆಗೆ ಸೈಕ್ಲೋ ಸ್ಟೈಲಿಂಗ್ ಮಷಿನನ್ನು ತೆಗೆದುಕೊಂಡು ಹೋಗಲು ಬರ್ತಾರೆ. ಹಿ ವಾಂಟೆಡ್ ಟು ಹೆಲ್ಪ್ ಟೀಚರ್ಸ್ ಫ್ಯಾಮಿಲಿ, ಸೊ ಹಿ ಟುಕ್ ಅವೇ ದ್ಯಾಟ್ ಮಷಿನ್. ಸೊ ಶಿಕ್ಷಕರ ಕುಟುಂಬಕ್ಕೆ ಸಹಾಯ ಮಾಡಬೇಕನ್ನೋ ಉದ್ದೇಶದಿಂದ ಪಾಟೀಲ್ ಏನು ಮಾಡ್ತಾರೆ, ಬಂದು ಆ ಮಷಿನನ್ನು ತೆಗೆದುಕೊಂಡು ಹೋಗ್ತಾರೆ. ಮೇನ್ ಕ್ವೆಶನ್ ನಂಬರ್ 4 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ವೈ ಡಿಡ್ ದ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಅಂದರೆ ತಂದೆಯವರು ಸ್ವಾಮಿಗೆ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೋಬೇಕು ಅಂತ ಯಾಕೆ ಹೇಳಿದ್ರು? ಯಾಕೆ ಮಲ್ಕೋಬೇಕು ಒಬ್ಬನೇ? ಇದು ಹೀರೋ ಪಾಠದಿಂದ ಪ್ರಶ್ನೆ ಇದೆ. ಉತ್ತರ ನೋಡ್ಕೊಂಬರೋಣ. ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಮ್ ಟು ಬಿಹೇವ್ ಲೈಕ್ ಅ ಗ್ರೋನ್ ಅಪ್ ಬೈ ಸ್ಲೀಪಿಂಗ್ ಅಲೋನ್. ಸೊ ಒಬ್ಬನೇ ಮಲ್ಕೊಳ್ಳೋ ಮೂಲಕ ಅವನು ಕೂಡ ಒಂದು ದೊಡ್ಡವ್ರ ಥರ ಬಿಹೇವ್ ಮಾಡಬೇಕು ಅಂತ ತಂದೆಯವರು ಬಯಸ್ತಾ ಇದ್ರು. ಹಿ ವಾಂಟೆಡ್ ಟು ಬ್ರೇಕ್ ಸ್ವಾಮೀಸ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ನೆಕ್ಸ್ಟ್ ಟು ಹಿಸ್ ಗ್ರ್ಯಾನಿ ಆರ್ ಮದರ್. ಅಜ್ಜಿ ಪಕ್ಕದಲ್ಲಿ, ತಾಯಿ ಪಕ್ಕದಲ್ಲಿ ಚಿಕ್ಕ ಮಕ್ಕಳ ಥರ ಮಲ್ಕೋತಕ್ಕಂಥ ಒಂದು ಹವ್ಯಾಸ, ಒಂದು ಹ್ಯಾಬಿಟ್ ಏನಿತ್ತು ಅದನ್ನು ತಪ್ಪಿಸ್ಬೇಕಂತ ತಂದೆಯವರು ಬಯಸ್ತಾ ಇದ್ದರು. ಸ್ವಾಮೀಸ್ ಫಾದರ್ ಫೆಲ್ಟ್ ದ್ಯಾಟ್ ಸ್ವಾಮಿ ವಾಸ್ ನಾಟ್ ಬೀಯಿಂಗ್ ಬ್ರಾಟ್ ಅಪ್ ಇನ್ ದ ರೈಟ್ ಮ್ಯಾನರ್. ಈಗ ಸ್ವಾಮಿ ಏನು ಬೆಳೀತಾ ಇದ್ದಾನಲ್ಲ, ಅಜ್ಜಿ ಪಕ್ಕದಲ್ಲಿ ಮಲ್ಕೊಳ್ಳೋದು, ತಾಯಿ ಪಕ್ಕದಲ್ಲಿ ಮಲ್ಕೊಳ್ಳೋದು, ಸೊ ಈ ಥರ ಬೆಳೀತಕ್ಕಂಥ ಒಂದು ನೇಚರ್ ಅವ್ರ ತಂದೆಯವರಿಗೆ ಇಷ್ಟ ಆಗಲಿಲ್ಲ. ಈ ಫೆಲ್ಟ್ ದ್ಯಾಟ್ ಸ್ವಾಮಿ ಹ್ಯಾಡ್ ಟು ಬಿ ಮೋರ್ ಕರೇಜಿಯಸ್. ಅದಕ್ಕೆ ತಂದೆಯವರು ಏನು ಬಯಸ್ತಾ ಇದ್ರು, ಮಗ ಧೈರ್ಯವಂತನಾಗಬೇಕು ಅಂತ ಬಯಸ್ತಾ ಇದ್ರು. ಮುಂದಿನ ಪ್ರಶ್ನೆ ಹೋಗೋಣ. ಈಗ ಮೇನ್ ಕ್ವೆಶನ್ ನಂಬರ್ 5 ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ ನೋಡಿ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್. ಅವಳಿಗೆ ಆಸ್ಪತ್ರೆಗೆ ಒಯ್ಯಲು ದಯವಿಟ್ಟು ಸಹಾಯ ಮಾಡಿ ಅಂತ ಸ್ಟೇಟ್ಮೆಂಟ್ ಇದೆ. ನೋಡಿ, ಅವಳಿಗೆ ಆಸ್ಪತ್ರೆಗೆ ಒಯ್ಯಲಿಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ಸ್ಟೇಟ್ಮೆಂಟ್ ಇದೆ. ಪ್ರಶ್ನೆ ಏನಿದೆ, ಎ ಪ್ರಶ್ನೆ, ಹೂ ಈಸ್ ದ ಸ್ಪೀಕರ್? ಯಾರು ಈ ಮಾತು ಹೇಳಿದ್ರು? ಬಲೇಶ್ವರ್ ಹೇಳ್ತಾನೆ. ಬಿ, ಹೋಮ್ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ಫಾರ್ ಹೆಲ್ಪ್? ಯಾರು ಸಹಾಯ ಮಾಡಬೇಕು, ಯಾರಿಗೆ ಸಹಾಯ ಕೇಳ್ತಾನೆ ಅಂತ ಪ್ರಶ್ನೆ ಇದೆ. ಸೊ ಯಾರಿಗೆ ಕೇಳ್ತಾನೆ ಅಂದರೆ ನೋಡೋಣ ಇಲ್ಲಿ. ಈ ರಿಕ್ವೆಸ್ಟೆಡ್ ದ ಮೋಟೋರಿಸ್ಟ್ಸ್ ಹೂ ಡ್ರೋವ್ ಬೈ, ಅಲ್ಲಿ ಹೋಗ್ತಕ್ಕಂಥ ವಾಹನ ಸವಾರರಿಗೆ ಕೇಳ್ತಾನೆ. ಇನ್ನು ಸಿ ಪ್ರಶ್ನೆ, ವೈ ಡಿಡ್ ದ ಸ್ಪೀಕರ್ ವಾಂಟ್ ಹೆಲ್ಪ್? ಯಾಕೆ ಈ ಬಲೇಶ್ವರ್ ಮಿಶ್ರನಿಗೆ ಸಹಾಯ ಬೇಕಾಗಿತ್ತು? ಆನ್ಸರ್, ಬಿಕಾಸ್ ರೋಮಾ ಹ್ಯಾಡ್ ಫಾಲನ್ ಆಫ್ ದ ಟ್ರೈನ್. ಯಾಕಂದರೆ ರೋಮಾ ಟ್ರೈನ್ದಿಂದ ಬಿದ್ದಿದ್ದಳು. ಆ್ಯಂಡ್ ವಾಸ್ ಲೈಂಗ್ ಅನ್ಕಾನ್ಸಿಯಸ್ ಬೈ ದಿ ಟ್ರ್ಯಾಕ್ಸ್. ಹಳಿಯ ಪಕ್ಕದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಹೀಗಾಗಿ ಆತ ಸಹಾಯವನ್ನು ಕೇಳ್ತಾನೆ. ಈಗ ಮೇನ್ ಕ್ವೆಶನ್ ನಂಬರ್ 6 ಕೋಟ್ ಫ್ರಾಮ್ ಮೆಮೊರಿ. ಇದು 4 ಅಂಕದ ಒಂದು ಪ್ರಶ್ನೆ ಇದೆ. ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ಒಂದು ಸ್ಟಾನ್ಸವನ್ನು ಕೊಟ್ಟಿರ್ತಾರೆ, ಕಂಪ್ಲೀಟ್ ಮಾಡಬೇಕು. ದ ಥರ್ಡ್ ಮೊನಾರ್ಕ್ ಡ್ಯಾಶ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ಆನ್ಸರ್ ನೋಡ್ಕೊಂಬರೋಣ. ದ ಥ್ರೋನ್ ಮೊನಾರ್ಕ್ ಬೆಟರ್ ದೆನ್ ಇಸ್ ಕ್ರೌನ್. ಈ ಸೆಪ್ಟರ್ ಶೋಸ್ ದಿ ಫೋರ್ಸ್ ಆಫ್ ಟೆಂಪರಲ್ ಪವರ್, ದ ಅಟ್ರಿಬ್ಯೂಟ್ ಟು ಆ ಆ್ಯಂಡ್ ಮೆಜೆಸ್ಟಿ, ವೆರಿನ್ ಡೋತ್ ಸಿಟ್ ದ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ಸೊ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಮೇನ್ ಕ್ವೆಶನ್ ನಂಬರ್ 7 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಇದೆ. 8 ರಿಂದ 10 ವಾಕ್ಯಗಳಲ್ಲಿ ನಾವು ಉತ್ತರವನ್ನು ಬರೀಬೇಕು. ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್, ಸೇಸ್ ದ ಪೊಯೆಟ್, ಜಸ್ಟಿಫೈ ಯುವರ್ ಆನ್ಸರ್. ಕವಿ ಹೇಳ್ತಾರೆ ನಮ್ಮ ಅಜ್ಜಿ ತುಂಬ ಪ್ರತಿಭಾನ್ವಿತೆ ಅಂತ. ಸೊ ಈ ಮಾತನ್ನು ಸಮರ್ಥಿಸಿ ಬರೆಯಿರಿ. ಅಜ್ಜಿ ಪ್ರತಿಭಾನ್ವಿತೆ, ಗ್ರ್ಯಾಂಡ್ ಮದರ್ ಜೀನಿಯಸ್ ಅಂತ ಹೇಗೆ ಹೇಳ್ತೀರಾ? ಸೊ ಇದು ಗ್ರ್ಯಾಂಡ್ ಮಾ ಕ್ಲಾಮ್ಸೆಟ್ ಟ್ರೀ ಪೊಯಮ್ನಿಂದ ಈ ಒಂದು ಪ್ರಶ್ನೆ. ಉತ್ತರ ನೋಡ್ಕೊಂಬರೋಣ. ದ ಪೊಯೆಟ್ ಸೇಸ್ ದ್ಯಾಟ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಬಿಕಾಸ್ she could climb trees in no time
ಕವಿ ತನ್ನ ಅಜ್ಜಿಯನ್ನು ಪ್ರತಿಭಾನ್ವಿತೆ ಅಂತ ಕರೀತಾರೆ, ಯಾಕಂದರೆ ಮರವನ್ನು ತುಂಬ ವೇಗವಾಗಿ ಹತ್ತಾ ಇದ್ದಳು. ಹರ್ ಬ್ರದರ್ ಟಾಟ್ ಇಟ್ ವೆನ್ ಶಿ ವಾಸ್ 6. ಸೊ ತನ್ನ 6ನೇ ವಯಸ್ಸಿನಲ್ಲೇ ಅಣ್ಣನಿಂದ ಮರ ಏರುವುದನ್ನು ಕಲ್ತ್ಕೊತಾಳೆ. ಆಲ್ ಆಸ್ಕ್ಡ್ ಹರ್ ಟು ಸ್ಟಾಪ್ ಇಟ್ ಆ್ಯಸ್ ಶಿ ಗ್ರೀವ್ ಓಲ್ಡ್ ಬಟ್ ಶಿ ರೆಫ್ಯೂಸ್ಡ್ ಇಟ್. ಸೊ ವಯಸ್ಸಾದ ನಂತರ ಮರ ಏರೋದು ಸರಿಯಲ್ಲ, ಮರ ಏರಬಾರ್ದು ಅಂತ ಹೇಳಿದ್ರು ಕೂಡ ಅವಳು ಕೇಳಿಲ್ಲ. ಒನ್ ಡೇ ಶಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಸೊ ಒಂದು ದಿವಸ ಅಜ್ಜಿ ಮರ ಹತ್ತಾಳೆ, ಬಟ್ ಕೆಳಗೆ ಬರೋಕ್ಕೆ ಆಗಲಿಲ್ಲ. ಶಿ ವಾಸ್ ಅಡ್ಮಿಟೆಡ್ ಟು ಹಾಸ್ಪಿಟಲ್ ಆ್ಯಂಡ್ ದ ಡಾಕ್ಟರ್ ಅಡ್ವೈಸ್ಡ್ ಹರ್ ಫಾರ್ 1 week ರೆಸ್ಟ್. ಆ ನಂತರ ವೈದ್ಯರು ಬಂದು ಚಿಕಿತ್ಸೆ ಕೊಡ್ತಾರೆ. ಅವಳಿಗೆ 1 ವಾರದ ವಿಶ್ರಾಂತಿಯನ್ನು ವೈದ್ಯರು ಸಜೆಸ್ಟ್ ಮಾಡ್ತಾರೆ. ಶಿ ಫೆಲ್ಟ್ ಇಟ್ ಲೈಕ್ ಹೆಲ್ ಅಂದರೆ ನರಕ. ಬಟ್ ಅಜ್ಜಿಗೆ 1 ವಾರ ಬೆಡ್ ಮೇಲೆ ಬಿದ್ಕೊಳ್ಳೋದು, ಬೆಡ್ ರೆಸ್ಟ್ ತೆಗೆದುಕೊಳ್ಳೋದೇ ಒಂದು ರೀತಿಯ ನರಕ ಯಾತನೆ. ವೆನ್ ಶಿ ವಾಸ್ ಬೆಟರ್ ಶಿ ಆಸ್ಕ್ಡ್ ಹರ್ ಸನ್ ಫಾರ್ ಅ ಹೌಸ್ ಇನ್ ಅ ಟ್ರೀ. ಸೊ 1 ವಾರದ ಬೆಡ್ ರೆಸ್ಟ್ ನಂತರ ಅಜ್ಜಿ ಏನಾಗ್ತಾಳೆ ಅಂದರೆ ಮಗನನ್ನು ಕರೆದು ಹೇಳ್ತಾಳೆ, ನನಗೆ ಮರದ ಮೇಲೆ ಒಂದು ಮನೆ ಕಟ್ಕೊಡು ಅಂತ. ಸೂನ್ ಶಿ ಗಾಟ್ ಇಟ್ ಆ್ಯಂಡ್ ಶಿ ಬಿಗ್ಯಾನ್ ಟು ಲಿವ್ ದೇರ್ ಲೈಕ್ ಅ ಕ್ವೀನ್. ಸೊ ಅಜ್ಜಿ ಆಸಿದಂತೆ ಮಕ್ಕಳು ಮತ್ತು ಮಗ ಇಬ್ಬರು ಕೂಡ, ಮಗ ಮತ್ತು ಮೊಮ್ಮ ಕೂಡ ಮಾಡ್ತಾರೆ, ಮರದ ಮೇಲೆ ಮನೆಯನ್ನು ಕಟ್ಕೊಳ್ತಾರೆ. ಅಲ್ಲಿ ರಾಣಿ ಥರ ಸಂತೋಷದಿಂದ ಕೊನೆ ದಿನಾನ ಕಳೀತಾಳೆ. ಇಷ್ಟು ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು. ಈ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಟ್ಟಾರೆ ನನಗೆ FA1ಗೆ ಸಂಬಂಧಪಟ್ಟಂತೆ Model 1 ಮತ್ತು Model 2 2 ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿದ್ದೀನಿ. 2 ಪ್ರಶ್ನೆ ಪತ್ರಿಕೆಯ ಡೌನ್ಲೋಡ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.